ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೊಂದು ಅಪ್ಡೇಟ್ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಯಲ್ಲಿ ನಿಮ್ಮ ಮುಂದೆ ಇವಾಗ ಇಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಬೇಡ್ತಾ ಇರ್ತಕ್ಕಂಥ ಒಂದು ಫೋಟೋ ಇತ್ತಲ್ಲ, ಅದು ನಕಲಿನಾ ಅನ್ನುವಂತಹ ಅನುಮಾನ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಪ್ರಕರಣದ ಮತ್ತೊಂದು ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಅವತ್ತು ಸಾಯೋ ದಿನ ಪ್ರಾಣ ಭಿಕ್ಷೆ ಬೇಡ್ತಾ ಇರೋ ಒಂದು ಫೋಟೋ, ಅದನ್ನು FIR ನಲ್ಲೂ ಕೂಡ, ಚಾರ್ಜ್ ಶೀಟಲ್ಲೂ ಕೂಡ ಹಾಕಿದ್ರು ಪೊಲೀಸರು. ಇದು ನಕಲಿನಾ ಅಂತಕ್ಕಂಥ ಅನುಮಾನ ಈಗ ಶುರುವಾಗಿದೆ. ಹಾಗಾಗಿ ಮತ್ತೆ ವಿನಯ್ ಮೊಬೈಲ್ ಪರಿಶೀಲನೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಇನ್ಫ್ಯಾಕ್ಟ್ ಆ ಫೋಟೋವನ್ನು ರಿಟ್ರೀವ್ ಮಾಡ್ಕೊಂಡಿದ್ದೆ ವಿನಯ್ ಮೊಬೈಲಿಂದ. ಹಾಗಾಗಿ ಮತ್ತೊಮ್ಮೆ ವಿನಯ್ ಮೊಬೈಲ್ ಪರಿಶೀಲನೆಗೆ ಈಗ ಪೊಲೀಸರು ಮುಂದಾಗಿದೆ. ಈ ರೀತಿ ಅನುಮಾನ ಮೂಡೋದಕ್ಕೆ ಏನು ಕಾರಣ, ಅದು ಕೂಡ ಒಂದು ಪ್ರಶ್ನೆನೇ. ಹಾಗಾದರೆ ಇವರೇನೇನು ಟೆಕ್ನಿಕಲ್ ಆ್ಯಂಡ್ ಡಿಜಿಟಲ್ ಎವಿಡೆನ್ಸ್ಗಳನ್ನ ಕಲೆ ಹಾಕಿದ್ದಾರೆ, ಎಲ್ಲವೂ ನಕಲಿನ ಅಂತಕ್ಕಂಥ ಪ್ರಶ್ನೆನೂ ಮೂಡಿಬಿಡುತ್ತೆ ಒಂದೊಂದು ಸರ್ತಿ. ಹಾಗಾದರೆ ಪೊಲೀಸರಿಗೆ ಈ ಅನುಮಾನ ಮೂಡೋದಕ್ಕೆ ಕಾರಣ ಏನು? ನೀವು ನೋಡ್ತಾ ಇದ್ದೀರಾ ಫೋಟೋವನ್ನು. ಆತ 2 ಲಾರಿಯ ಮುಂದೆ ಕೂತ್ಕೊಂಡು ಬರಿಮೈಯಲ್ಲಿ ಪ್ರಾಣ ಭಿಕ್ಷೆ ಬಿಡ್ತಾ ಇರ್ತಕ್ಕಂಥ ಒಂದು ಫೋಟೋ. ಇದನ್ನು ಈವನ್ ಚಾರ್ಜ್ ಶೀಟಲ್ಲೂ ಕೂಡ ಇದನ್ನು ಮೆನ್ಷನ್ ಮಾಡಿದರು. 2 ಫೋಟೋಗಳು, ಒಂದು ಮಲಗಿರುವಂಥದ್ದು, ಸುಸ್ತಾಗಿ ಮಲಗಿರುವಂಥದ್ದು, ಮತ್ತೊಂದು ಈ ರೀತಿ ಕೂತ್ಕೊಂಡು ಪ್ರಾಣ ಭಿಕ್ಷೆಯನ್ನು ಬಿಡ್ತಾ ಇರ್ತಕ್ಕಂಥದ್ದು. ಸೊ ಇದು ನಕಲಿನಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಆರೋಪಿ ವಿನಯ್ನ ಐಫೋನ್ನಲ್ಲಿ ಈ ರೇಣುಕಾಸ್ವಾಮಿಯ ಫೋಟೋಗಳು ಪತ್ತೆಯಾಗಿತ್ತು. ಅದು ಡಿಲೀಟ್ ಆಗಿದ್ದನ್ನು ರಿಟ್ರೀವ್ ಮಾಡಿದಾಗ ಸಿಕ್ಕಿತ್ತು. ಐಫೋನ್ನಲ್ಲಿ ಪತ್ತೆಯಾಗಿತ್ತು ರೇಣುಕಾಸ್ವಾಮಿಯ ಫೋಟೋಗಳು. ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆಯ ಫೋಟೋ AI ಎಂಬ ಆರೋಪ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕ್ರಿಯೇಟ್ ಮಾಡಿರೋ ಫೋಟೋ ಅಂತ ಒಂದು ಆರೋಪ ಕೇಳಿಬರ್ತಾ ಇದೆ. ಹಾಗಾಗಿ ವಿನಯ್ ಮೊಬೈಲನ್ನು ಮತ್ತೆ FSLಗೆ ಕಳಿಸೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕೋರ್ಟ್ ಅನುಮತಿ ಪಡೆದು FSLಗೆ ಕಳಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಐ ಥಿಂಕ್ ನಿನ್ನೆ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಈ ವಿಚಾರ ಅಂತ ಅನಿಸುತ್ತೆ. ಫೋಟೋಗಳ ಅಸಲಿಯತ್ತಿನ ಪರೀಕ್ಷೆಯನ್ನು ನಡೆಸಿ ಮತ್ತೊಮ್ಮೆ ವರದಿಯನ್ನು ನೀಡೋದಕ್ಕೆ ಈಗ ಪೊಲೀಸರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಈ ಫೋಟೋ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಫೋಟೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೋತೀನಿ. ಮುರಳಿ, ಇದು AI ಇಂದ ಕ್ರಿಯೇಟ್ ಆಗಿರೋ ಫೋಟೋ ಅನ್ನೋ ಅನುಮಾನ ಪೊಲೀಸರಿಗೆ ಮೂಡೋದಕ್ಕೆ ಕಾರಣ ಏನು? ಯಾಕೆ ಅಂದರೆ ಅದೇನಾದರೂ AI ಕ್ರಿಯೇಟೆಡ್ ಅಂತಂದರೆ ಇವರು ಸಲ್ಲಿಸಿರೋ ಸುಮಾರು ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಅದೇ ರೀತಿ ಆಗಿರಬಹುದಲ್ವಾ ಅಂತ ಅನುಮಾನ ಬರಲ್ವಾ? ಅರವಿಂದ್, ಖಂಡಿತ. ಯಾಕೆಂದ್ರೆ ಪ್ರಮುಖವಾಗಿ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಪೊಲೀಸರಲ್ಲ, ಆದ್ರೆ ತನಿಖೆಯನ್ನ ಮಾಡಿದಂತ ಪೊಲೀಸರಲ್ಲ, ಆರೋಪಿ ಪರ ವಕೀಲರು ಮತ್ತು ಏನು ಗುಂಪೇನಿತ್ತು ಅದರಲ್ಲಿ ನಡುವೆಯಲ್ಲಿ ಒಂದಷ್ಟು ಮಾತುಕತೆಗಳು ನಡೀತಾ ಇದ್ದಾವೆ. ಆ ಮಾತುಕತೆಗಳು ನಡೀತಾ ಇರೋ ಹಿನ್ನೆಲೆಯಲ್ಲಿ ಈ ರೀತಿಯ ಅನುಮಾನಗಳು ಎದುರಾಗ್ತಾ ಇರುವಂತದ್ದು. ಯಾಕೆಂದ್ರೆ ಈ ರೀತಿ ಒಂದು ಆರೋಪವನ್ನ ಮಾಡ್ತಾರೆ ಮತ್ತು FSL ಅನ್ನ ದುರುಪಯೋಗ ಮಾಡಿಕೊಂಡು ಈ ರೀತಿಯ ಫೋಟೋವನ್ನ ಕ್ರಿಯೇಟ್ ಅನ್ನ ಮಾಡಿದರೆ, AI ಮೂಲಕ ಫೋಟೋನ ಕ್ರಿಯೇಟ್ ಮಾಡಿದರೆ ಅನ್ನೋ ಆರೋಪಗಳು ಮುಂದಿನ ದಿನಮಾನಗಳಲ್ಲಿ ಬರುವಂತ ಸಾಧ್ಯತೆಗಳಿದಾವೆ ಅಂತ ಹೇಳಿ. ಯಾಕೆಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಒಬ್ಬ ತನಿಖಾಧಿಕಾರಿ ಅದನ್ನ ದೋಷಾರೋಪ ಪಟ್ಟಿಯಲ್ಲಿ ಹಾಕಿದ ಮೇಲೆ ಅದಕ್ಕೆ ಆತ ಕಾನ್ಫಿಡೆನ್ಸ್ ಆಗಿರಬೇಕು ಮತ್ತು ಅದರ ಬಗ್ಗೆ ಕಾನ್ಫಿಡೆನ್ಸ್ ಅನ್ನ ಮೇಂಟೈನ್ ಅನ್ನ ಮಾಡಬೇಕು. ಆದ್ರೆ ಪೊಲೀಸರು ಇದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಲ್ಲ. ಆರೋಪಿಗಳ ವಲಯದಲ್ಲಿ ಮಾತು ಚರ್ಚೆಗೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಆ ಮೊಬೈಲ್ ಅನ್ನ ರಿಟ್ರೀವ್ಗೆ ತೆಗೆದುಕೊಂಡು ಹೋಗುವಂಥದ್ದು. ಅಂದ್ರೆ ರಿಟ್ರೀವ್ ನ ಪ್ರೊಸೆಸ್ ಏನಿತ್ತು, ಪ್ರೊಸೆಸ್ ನ ಸಂಪೂರ್ಣವಾಗಿ ವಿಡಿಯೋಗ್ರಫಿಯನ್ನ ಮಾಡಿ ಅದಾದ ನಂತರ ಯಾವ ರೀತಿಯಲ್ಲಿ ಅದು ರಿಟ್ರೀವ್ ಆಗುತ್ತೆ, ಜೊತೆಗೆ ಅದರ ವಿಚಾರಗಳು ಯಾವ್ಯಾವ ರೀತಿ ಇರ್ತವೆ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ FSL ನೇ ರಿಟ್ರೀವ್ ಅನ್ನ ಮಾಡ್ಕೊಳ್ಳುವಂಥದ್ದು, ಅದನ್ನ ವಿಡಿಯೋಗ್ರಫಿಯನ್ನ ಮಾಡುವಂಥದ್ದು, ಅದನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಅರವಿಂದ್, ಇದುವರೆಗೂ ನಡೀತಾ ಇದ್ದಂತ ಪ್ರೊಸೀಜರ್ ಏನಂದ್ರೆ ಯಾವ್ದಾದ್ರು ಒಂದು ಮೊಬೈಲ್ ನಲ್ಲಿ ಫೋಟೋ ಇದೆ ಅಥವಾ ಒಂದು ಯಾವ್ದಾದ್ರು ವಿಚಾರಗಳನ್ನ ತೆಗೆದುಕೊಳ್ಬೇಕು ಅಂದಾಗ ಅದನ್ನ FSLಗೆ ಕಳಿಸ್ತಾ ಇದ್ರು. FSLಗೆ ಕಳಿಸ್ತಾ ಇರೋ ಸಂದರ್ಭದಲ್ಲಿ FSL ಇಂದ ಪ್ರಕ್ರಿಯೆಗಳಾಗ್ತಿತ್ತು. ಅಂದ್ರೆ ಒಂದು ಮೊಬೈಲ್ ಅನ್ನ ಡಿವೈಸ್ ಅನ್ನ ಇಟ್ಕೊಂಡು ಟೆಕ್ನಿಕಲ್ ಆಗಿ ಯಾವ ರೀತಿಯಲ್ಲಿ ಅದನ್ನ ರಿಟ್ರೀವ್ ಮಾಡಬೇಕು ಆ ರಿಟ್ರೀವ್ ಅನ್ನ ಮಾಡಿ ಅದರಿಂದ ಬರುವಂತ ಔಟ್ಪುಟ್ ಗಳೇನಿತ್ತು ಆ ಔಟ್ಪುಟ್ ಗಳನ್ನ ತೆಗೆದು ಅದನ್ನ ಸಾಫ್ಟ್ ಕಾಪಿ ಮಾಡಿ ತನಿಖಾಧಿಕಾರಿಗಳಿಗೆ ಕೊಡ್ತಾ ಇದ್ರು. ಆದ್ರೆ ಈ ಪ್ರಕರಣ ಏನಿತ್ತು, ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ
ಪ್ರತಿ ಒಂದು ಪ್ರೊಸೀಜರ್ ಅಂದ್ರೆ ಅದು ಆ ಮೊಬೈಲನ್ನ ಸೀಲ್ಡ್ ಕವರ್ ಇಂದ ಓಪನ್ ಮಾಡೋದ್ರಿಂದ ಹಿಡಿದು ಅದನ್ನ ಯಾವ ರೀತಿಯಲ್ಲಿ ರಿಟ್ರೀವ್ ಅನ್ನ ಮಾಡ್ತೀವಿ, ಜೊತೆಗೆ ಅದನ್ನ ರಿಟ್ರೀವ್ ಮಾಡೋ ಪ್ರಕ್ರಿಯೆಗಳು ಯಾವ ರೀತಿ ಇರ್ತವೆ ಮತ್ತು ಅದರ ಔಟ್ಪುಟ್ ಯಾವ ರೀತಿ ಇರ್ತದೆ, ಇದನ್ನೆಲ್ಲರೂ ಕೂಡ ವಿಡಿಯೋಗ್ರಫಿ ಮೂಲಕ ಆರೋಪಿ ಪರ ವಕೀಲರಿಗೆ ಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದು ಅಂತೇಳಿ ಅನುಮಾನವನ್ನು ವ್ಯಕ್ತಪಡಿಸುವಂಥದ್ದು, ಅಂದ್ರೆ ಅದು ನ್ಯಾಯಾಲಯದ ಮುಂದೆ ಬರುವಂತ ಸಾಧ್ಯತೆಗಳು ತುಂಬಾ ಅತಿ ಹೆಚ್ಚಾಗಿರ್ತವೆ. ಆ ಹಿನ್ನೆಲೆಯಲ್ಲಿ ಆ ಚಾನ್ಸ್ ಅನ್ನ ತೆಗೆದುಕೊಳ್ಬಾರ್ದು ಅಂತೇಳಿ ಈ ರೀತಿಯ ಪ್ರಕ್ರಿಯೆನ ಮಾಡ್ತಾ ಇರುವಂತದ್ದು. ಇಲ್ಲಿ ಏನು ಆರೋಪಿ ಪರ ಏನೋ ಒಂದಷ್ಟು ವಕೀಲರಿದ್ದಾರೆ, ಜೊತೆಗೆ ಅವರ Okay. ಆರೋಪಿ ಪರ ಒಂದಷ್ಟು ಜನ ಮಾತುಕತೆಯನ್ನ ಮಾಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಯಾವುದೇ ರೀತಿಯ ಅನುಮಾನಗಳು ಉಳ್ಕೋಬಾರ್ದು ಅಂತೇಳಿ ಈ ಪ್ರಕ್ರಿಯೆಯನ್ನ ಮುಂದುವರಿಸ್ತಾ ಇರುವಂತದ್ದು. ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಬಟ್ IO ಇನ್ವೆಸ್ಟಿಗೇಷನ್ ಆಫೀಸರ್ ಕಾನ್ಫಿಡೆಂಟ್ ಆಗಿದ್ದಾಗ ಮಾತ್ರ ಇದನ್ನು ಚಾರ್ಜ್ ಶೀಟಲ್ಲಿ ಸೇರ್ಪಡೆ ಮಾಡ್ತಾರೆ. ಬಟ್ ನೋಡೋಣ ಇನ್ನೊಂದು ಸರ್ತಿ FSL ಮೊರೆ ಹೋದಾಗ ಏನು ರಿಪೋರ್ಟ್ ಬರುತ್ತೆ ಅಂತ.